ಅನೇಕ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇವನ್ ಕೆಲವರ ಮೇಲೆ ಭ್ರಷ್ಟಾಚಾರ ಆರೋಪ ಇದ್ರೂ ಕೂಡ ಒಂದಂತೂ ಭಾಳ ಸ್ಪಷ್ಟ, ಬಿಜೆಪಿಯ ವಾಷಿಂಗ್ ಮಿಷನ್ನಲ್ಲಿ ಹಾಕಿ ತಿರುಗಿದ ತಕ್ಷಣ ಅವರು ಕ್ಲಿಯರ್ ಆಗಿಬಿಡ್ತಾರೆ. ಮಹಾರಾಷ್ಟ್ರ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ. ಮಹಾರಾಷ್ಟ್ರ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬವಾಂಕುಲೆ, ಡಿಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ 66 ವರ್ಷದ ಚವ್ಹಾಣ್ರನ್ನು ಬಿಜೆಪಿಗೆ ಸ್ವಾಗತ ಮಾಡಲಾಯಿತು. ಇದರೊಂದಿಗೆ ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ತೊರೆದ ಮಾಜಿ ಮುಖ್ಯಮಂತ್ರಿಗಳ ಪಟ್ಟಿಗೆ 13ನೇ ನಾಯಕನಾಗಿ ಅಶೋಕ್ ಚವ್ಹಾಣ್ ಸೇರ್ಪಡೆಯಾಗಿದ್ದಾರೆ. ಕಳೆದ 10 ವರ್ಷದಲ್ಲಿ 13 ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿದ್ದರು. ಇವರ ತಂದೆ ಕೇಂದ್ರ ಗೃಹ ಸಚಿವರಾಗಿದ್ದರು. ಮಹಾರಾಷ್ಟ್ರದಲ್ಲಿ ಕೂಡ ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ಕ್ಯಾಪ್ಟನ್ ಅಮರೀಂದರ್ ಸಿಂಗ್, ಭಾಳ ಫೇಮಸ್, ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ದರು. ಇವರ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು. ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಗುಲಾಮ್ ನಬಿ ಆಜಾದ್ ತನು ಧನ ಮನ ರೀತಿಯಲ್ಲಿ ಕಾಂಗ್ರೆಸ್ಸಲ್ಲಿದ್ದರು. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದರು. ಇದೀಗ ಕಾಂಗ್ರೆಸ್ ಬಿಟ್ಟು ಡೆಮಾಕ್ರೆಟಿಕ್ ಆಜಾದ್ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ವಿಜಯ್ ಬಹುಗುಣ ಉತ್ತರಾಖಂಡದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಬಿಜೆಪಿ ಸೇರಿದ್ದಾರೆ. ದಿವಂಗತ ಅಜಿತ್ ಜೋಗಿ ಛತ್ತೀಸ್ಗಢ ಮುಖ್ಯಮಂತ್ರಿ ಆಗಿದ್ದರು. ಕಾಂಗ್ರೆಸ್ನಲ್ಲಿ ಜನತಾ ಕಾಂಗ್ರೆಸ್ ಛತ್ತೀಸ್ಗಢ ಸ್ಥಾಪನೆ ಮಾಡಿದರು ಬಿಟ್ಬಿಟ್ಟು. ಎಸ್.ಎಂ. ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಬಿಜೆಪಿ ಸೇರ್ಪಡೆಯಾಗಿದ್ದಾರೆ, ಗೊತ್ತಿದೆ. ನಾರಾಯಣ್ ರಾಣೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿದ್ದರು. ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕಿರಣ್ ಕುಮಾರ್ ರೆಡ್ಡಿ ಮೊನ್ನೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಪೇಮಾ ಖಂಡು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಬಿಜೆಪಿ ಸೇರಿದ್ದಾರೆ. ಗಿರಿಧರ್ ಗಮಾಂಗ್ ಒಡಿಶಾ ಮುಖ್ಯಮಂತ್ರಿ ಆಗಿದ್ದರು. ಬಿಜೆಪಿ ಬಳಿಕ ಇದೀಗ BRS ಸೇರ್ಪಡೆಯಾಗಿದ್ದಾರೆ. ಲುಯಿನ್ಹೋ ಫಲೇರಿಯೋ ಗೋವಾ ಮುಖ್ಯಮಂತ್ರಿ ಆಗಿದ್ದರು. TMC ಸೇರ್ಪಡೆಯಾಗಿದ್ದಾರೆ. ದಿಗಂಬರ್ ಕಾಮತ್ ಗೋವಾ ಮುಖ್ಯಮಂತ್ರಿ ಆಗಿದ್ದರು. ಕಾಂಗ್ರೆಸ್ನಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ರವಿ ನಾಯಕ್ ಕಾಂಗ್ರೆಸ್ನಲ್ಲಿ ಗೋವಾ ಮುಖ್ಯಮಂತ್ರಿ ಆಗಿದ್ದರು. ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. 13 ಮಂದಿ ನಾಯಕರುಗಳು, ದೊಡ್ಡ ನಾಯಕರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಎಲ್ಲ ಭ್ರಷ್ಟಾಚಾರಿಗಳನ್ನು ನೀವು ತಗೊಂಡೋದ್ರಿ ಅಂತ ಹೇಳೋದು ಬಿಟ್ಟರೆ ಅದರ ವಿರುದ್ಧ ಹೋರಾಟ ಮಾಡುವಂಥದ್ದಾಗಲಿಲ್ಲ. ಇಷ್ಟೆಲ್ಲ ನಾಯಕರುಗಳನ್ನು ಬಿಜೆಪಿ ಸೇರಿಸ್ಕೊಂಡಿದೆ. ರಾಜಕೀಯದಲ್ಲಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷ ಬರೋದು ಕಾಮನ್. ನಂತರ ಏನು, ಕಾಂಗ್ರೆಸ್ ಪಕ್ಷದ ಶಾಸಕ, ಕಾಂಗ್ರೆಸ್ ಪಕ್ಷದ ಹಿರಿಯರು ಶಾಮನೂರು ಶಿವಶಂಕರಪ್ಪ 2 ಪತ್ರ ಬರೆದಿದ್ದಾರೆ. 2 ಪತ್ರ. ಯಾರಿಗೆ ಒಂದು ಪತ್ರ? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಇನ್ನೊಂದು ಪತ್ರ ಯಾರಿಗೆ ಬರೆದಿದ್ದಾರೆ? ಬಿಜೆಪಿ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವ್ರಿಗೆ ಬರೆದಿದ್ದಾರೆ. ಏನು? ರಿಗಾರ್ಡಿಂಗ್ ವಾಟ್? ರಿಗಾರ್ಡಿಂಗ್ ರಾಜ್ಯಸಭಾ ಎಲೆಕ್ಷನ್. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬರೆದಿರುವಂಥ ಪತ್ರದಲ್ಲಿ, ನನ್ನ ಬಳಿ ಇದೆ ಅವರ ಪತ್ರ. ಆಡಳಿತಾರೂಢ ಕಾಂಗ್ರೆಸ್ ಮುಂದಿನ ಲೋಕಸಭಾ ಚುನಾವಣೆ ಹಾಗೂ ರಾಜ್ಯಸಭಾ ಚುನಾವಣೆಗೆ ಭರ್ಜರಿಯಾಗಿ ತಯಾರಿ ನಡೆಸಿದೆ. ಇತ್ತ ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ರು ಕೂಡ ರಾಜ್ಯಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಅದರ ಜೊತೆಗೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ವೀರಶೈವ ಲಿಂಗಾಯತರು 1999ರವರೆಗೆ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಬೆಂಬಲಿಗರಾಗಿದ್ದರು. ಇದಕ್ಕೆ ಹಲವಾರು ಕಾರಣಗಳಿವೆ. ನಿಜಲಿಂಗಪ್ಪ, BD ಜತ್ತಿ, SR ಕಂಠಿ, ವೀರೇಂದ್ರ ಪಾಟೀಲ್ ಮುಂತಾದ ನಮ್ಮ ಸಮಾಜದ ನಾಯಕರುಗಳು, ಮುತ್ಸದ್ದಿಗಳು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ತಮ್ಮ ಸಮಾಜ ಪ್ರತಿನಿಧಿಗಳಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇದರಲ್ಲಿ 2 ಮಾತಿಲ್ಲ. ಆದರೆ ನಂತರ ರಾಜಕೀಯ ಬೆಳವಣಿಗೆಯಲ್ಲಿ ವೀರಶೈವ ಲಿಂಗಾಯತರ ನಾಯಕತ್ವವನ್ನು ರಾಷ್ಟ್ರ ಹಾಗೂ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕಡೆಗಣಿಸುತ್ತಾ ಬಂದಿದ್ದರ ಫಲವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಾಗಿದೆ. ಹಾಗಾಗಿ ಮುಂದಿನ ಲೋಕಸಭೆ ಮತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಇವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬರೆದಿದ್ದಾರೆ. ಆನಂತರ ಬಿಜೆಪಿಗೂ ಬರೆದಿದ್ದಾರೆ. ಒಂದು ನಿಮಿಷ. ಬಿಜೆಪಿಗೆ ಏನು ಬರೆದಿದ್ದಾರೆ? JP ನಡ್ಡಾ ಅವ್ರಿಗೆ ಬರೆದಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ವಾರ್ನಿಂಗ್. ಆದರೆ ಇವರು ಬರೆದಿರೋದು ಕಾಂಗ್ರೆಸ್ ನಾಯಕ ಆಗಿ ಅಲ್ಲ, ಅಖಿಲ ಭಾರತ ವೀರಶೈವದ ಅಧ್ಯಕ್ಷರಾಗಿ ಅದೇ ಪೇಪರ್ ಹೆಡ್ಡಲ್ಲಿ ಬರೆದಿದ್ದಾರೆ, ಲೆಟರ್ ಹೆಡ್ಡಲ್ಲಿ ಬರೆದಿದ್ದಾರೆ. JP ನಡ್ಡಾಗೆ ಏನು ಬರೆದಿರ್ಬೋದು? ರಿಕ್ವೆಸ್ಟ್ ಟು ಪ್ರೊವೈಡ್ ಆಪರ್ಚುನಿಟಿ ಟು ವೀರಶೈವ ಲಿಂಗಾಯತ್ ಕ್ಯಾಂಡಿಡೇಟ್ಸ್ ಇನ್ ರಾಜ್ಯಸಭಾ ಆ್ಯಂಡ್ ಅಪ್ಕಮಿಂಗ್ ಲೋಕಸಭಾ ಎಲೆಕ್ಷನ್. ಅದರ ಜೊತೆಗೆ ಆಲ್ ಔಟ್ಸೆಟ್ ವಿ ಕಂಗ್ರ್ಯಾಚುಲೇಟ್ ದ ಲೀಡರ್ಶಿಪ್ ಆಫ್ ಭಾರತೀಯ ಜನತಾ ಪಾರ್ಟಿ ಫಾರ್ ಗಿವಿಂಗ್ ಎನ್ ಅಪರ್ಚುನಿಟಿ ಟು ಎ ಯೂತ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ, ಶ್ರೀ BY ವಿಜೇಂದ್ರ, ಆಸ್ ದ ಸ್ಟೇಟ್ ಪ್ರೆಸಿಡೆಂಟ್ ಆಫ್ BJP Karnataka. The BJP has given importance to Veerashaiva Lingayat leaders like late Shri BB Shivappa, Shri BS Yediyurappa, Shri Jagadish Shettar, Shri Basavaraj Bommai, and so on. These leaders of our community played a pivotal role in organizing
ಆ್ಯಂಡ್ ಸ್ಟ್ರೆಂಥನಿಂಗ್ ದ BJP ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಇವರಿಗೆಲ್ಲ ನೀವು ಅವಕಾಶ ಕೊಟ್ಟಿದ್ದೀರಿ ನೋಡಿ, ಅದಕ್ಕೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀನಿ ನಿಮಗೆ, ವಿಜೇಂದ್ರ ಅವರನ್ನು ಪ್ರೆಸಿಡೆಂಟ್ ಮಾಡಿದ್ದಕ್ಕಾಗಿ. ಇವರೆಲ್ಲ ನಾಯಕರುಗಳು BJPಯನ್ನು ಅಂದರೆ ನಮ್ಮ ಕಮ್ಯುನಿಟಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದೆ ಅಂತೇಳಿ ಅಪ್ರಿಸಿಯೇಷನ್. ಯಾರಿಗೆ? JP ನಡ್ಡಾ ಅವರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಾರ್ನಿಂಗ್, ನೀವು ಕೊಟ್ಟಿಲ್ಲ ಅಂದರೆ ನೋಡಿ ಭಾಳ ಕಷ್ಟ ಆಗುತ್ತೆ ಅಂತೇಳಿ. ಇದೀಗ ಕನ್ಫ್ಯೂಷನ್ ಆಗಿದೆ. ಇವರು ಈಗ ನೀವು ಕೇಳ್ಬೋದು, ಯಾಕೆ ಸರ್ ಬರ್ದ್ರಿ ನೀವು ಅಂತ ಕೇಳಿದ್ರೆ ಏನು ಹೇಳ್ಬೋದು ಗೊತ್ತಾ? ನಾಳೆ ಇವತ್ತು ನಮ್ಮ ವಿಜಯ್ ಕೇಳಿದ್ದಾರೆ, ಆಗೇನು ಹೇಳಿದ್ದಾರೆ, ಆದರೆ ಇದು ಹೆಂಗೆ ಚರ್ಚೆ ಬರುತ್ತೆ ಅಂತಂದರೆ, ನೀವು ಹೆಂಗೆ ಸರ್ ಬರ್ದ್ರಿ JP ನಡ್ಡಾಗೆ ಅಂತಂದರೆ, ಅಲ್ರಿ ಇದೇ ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡಿದರು, ಜಾತಿ ಗಣತಿ ಮಾಡಬೇಡಿ ಅಂತೇಳಿ ಇದೇ DK ಶಿವಕುಮಾರ್ ಅವರು ಪತ್ರ ಬರೆದಿಲ್ವಾ ಅಂತ ಕೇಳಬಹುದು ನಾಳೆ. ಇವತ್ತಿನ ಮಟ್ಟಿಗೆ ಮಾತಾಡಿಸಿದಾಗ ಏನು ಹೇಳಿದರು ಕೇಳಿಸ್ಕೊಳ್ಳಿ. JP ನಡ್ಡಾ ಪತ್ರ ಬರೆದಿರುವಂಥದ್ದು ಏನು JP ನಡ್ಡಾ ಅವರಿಗೆ BJP ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರು ಪತ್ರ ಬರೆದಿರುವಂಥದ್ದು ಸರ್. ಏನು ಕೇಳ್ತೀನಿ ಏನು ಅಂದ್ರೆ ಈಗ ರಾಜ್ಯಸಭಾ ಸ್ಥಾನ ಸಂಬಂಧಪಟ್ಟಂತೆ ಪತ್ರ ಬರೆದಿರುವಂತ ರಾಜ್ಯಸಭಕ್ಕೆ ಅಲ್ಲ, ಪ್ರಾತಿನಿಧ್ಯ ಕೊಡ್ಬೇಕಂತ ತಮ್ಮ ಲೆಟರ್ ಎಲ್ಲ ಹೋಗಿರುವಂತದ್ದಲ್ಲ ಸರ್. ಲೋಕಸಭೆ ಕೇಳಿ ನಡೆಯಪ್ಪ ಸಾಕು. ಅಲ್ಲ ಸರ್, ಈಗ BJP ರಾಷ್ಟ್ರೀಯ ಅಧ್ಯಕ್ಷ ಪತ್ರ ಬರೆದಿರುವಂತ BJP ಎಲ್ಲೋ ಕಾಂಗ್ರೆಸ್ ಬರೋದ ನಾವು ಅವರಿಗೆ. ಅದೇ ರೀತಿ JP ನಡ್ಡಾ ಅವರು ಕೂಡ ತಮ್ಮ ಲೆಟರ್ ಹೊಂದಿರುವಂತ ಸರ್. ಇಲ್ಲ ನಾವ್ಯಾಕೆ ಬನ್ನಿ. ಈ ನಡುವೆ ಈ ಪ್ರಶ್ನೆಯನ್ನು ನಾವು ಶಿವಾಜಿನಗರ MLA ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ MLA ಕೇಳಿದ್ವಿ. ಅವ್ರು ಹೇಳಿದರೆ ಅವ್ರಿಗೆ ವಯಸ್ಸಾಗಿದೆ, ವಯಸ್ಸಾದ ನಂತರ ಮಕ್ಕಳ ಥರ ಆಡ್ತಾರೆ, ಏನೋ ಪತ್ರ ಬರೆದಿದ್ದಾರೆ, ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಅಂತೇಳಿ. ಅದನ್ನು ನಾಳೆ ಯಾವ ರೀತಿ ಸೀರಿಯಸ್ ಆಗಿ ಲಿಂಗಾಯತ ನಾಯಕರು ತಗೊಳ್ತಾರೆ ಗೊತ್ತಿಲ್ಲ. ಎನಿವೆ ಅವ್ರು ಹೇಳ್ತಿರುವಂಥದ್ದು ಅವರ ಒಕ್ಕಣೆ ಏನಪ್ಪ ಅಂದರೆ, ನಾನು ವೀರಶೈವ ಮಹಾಸಭಾದ ನಾಯಕನಾಗಿ ಎರಡೂ ಪಕ್ಷಗಳಿಗೆ ನಮ್ಮ ಕಮ್ಯುನಿಟಿ ಬಗ್ಗೆ ಬರೆದಿದ್ದೀನಿ ಅನ್ನುವಂಥದ್ದು ಅವರ ಆಶಯ. ಅದು ರಾಜಕೀಯವಾಗಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಾರ್ನಿಂಗು, JP ನಡ್ಡಾ ಅವರಿಗೆ ಏನು ಅಪ್ರಿಸಿಯೇಷನ್, ನೀವು ಕೊಟ್ಟಿದ್ದೀರಿ ಎಲ್ಲ ಅವಕಾಶ ಅಂತ ಇರಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.